ಅತ್ಯಂತ ಮಡಿವಾಳರ ಹೆಣ್ಣು ಮಕ್ಕಳಿಗೆ ಹಾಗೂ ಮಡಿವಾಳರಿಗೆ ತೊಂದರೆ ಆದಂತಹ ಸಿಡಿದೆದ್ದಂತಹ ಹೆಣ್ಣು ಮಗಳು ನಾನು ಮೊದಲನೇದಾಗಿ ಮಡಿವಾಳದ ಹೆಣ್ಣು ಮಗಳು. ಇವತ್ತು ರಾಜ್ಯ ಸಂಘದ ವಿರುದ್ಧವಾಗಿ ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ ಇಬ್ಬರು ವ್ಯಕ್ತಿಗಳು, BG ಕೇಶವ್ ಹಾಗೂ ರವಿ ಅವರು. ಅದ್ರ ಜೊತೆಗೆ ಒಂದು ಹೆಣ್ಣು ಮಗಳನ್ನ ತಂದು ಇವತ್ತು ರಾಜ್ಯ ಸಂಘವನ್ನ ಬೀದಿಗೆ ನಿಲ್ಲಿಸಿದ್ದಾರೆ. ಯಾರು? ರವಿ ಅವರು. ಇವರ ಒಂದು ಸ್ವಾಯಿಚ್ಛೆನೋ ಅಥವಾ ಇನ್ನೊಬ್ಬರ ಹೇಳಿಕೆಗಾಗಿ ಇವತ್ತು ರಾಜ್ಯ ಸಂಘವನ್ನ ಬೀದಿಗೆ ತಂದು ನಿಲ್ಲಿಸಿದ್ರು ನನಗಂತೂ ಗೊತ್ತಿಲ್ಲ. ಮೊದಲನೇದಾಗಿ 8 ವರ್ಷದಿಂದ ನಂಜಪ್ಪಣ್ಣನವರಿಗೆ ನಾನು ವೈರಿನೇ. ಬಟ್ ಆದ್ರೆ ಇದುವರೆಗೂ ಯಾವತ್ತೂ ಯಾವ ವಿಧದಲ್ಲೂ ಯಾರಿಂದಲೂ ಒಂದು ಫೋನ್ ಕಾಲ್ ಮಾಡಿಲ್ಲ. ನಾನು ಅವರಿಗೆ ಬೈದಿದ್ದೀನಿ, ನಾನು ಇಲ್ಲ ಅಂತ ಹೇಳ್ತಾ, ಯಾಕೆ ಪತ್ರಿಕಾ ಮಾಧ್ಯಮದಲ್ಲಿ ಗಂಡಾಘೋಷವಾಗಿ ಹೇಳ್ತೀನಿ. ನಾನು ಇದುವರೆಗೂ ಒಬ್ಬ ವ್ಯಕ್ತಿಯಿಂದನಾಗ್ಲಿ, ಒಬ್ಬ ಮಹಿಳೆಯಿಂದಾಗ್ಲಿ, ಒಬ್ಬ ಪುರುಷನಿಂದಾಗ್ಲಿ ನನಗೆ ಫೋನ್ ಕಾಲ್ ಮಾಡಿಲ್ಲ. ಅದು ಒಬ್ಬ ರಾಜ್ಯಾಧ್ಯಕ್ಷನಿಗೆ ಇರಬೇಕಾದ ಒಂದು ಉತ್ತಮವಾದ ಗುಣ. ಅದಾದ್ಮೇಲೆ ರವಿ ಅವರಿಗೆ ನಾನು ಹೇಳೋದಿಷ್ಟೇ, ನಾನು ಅವತ್ತು ನನಗೆ ಮಯೂರಿ ಅವರು ಕಾಲ್ ಮಾಡಿದ್ರು, ಮೇಡಮ್ ಈ ತರ ತೊಂದರೆ ಆಗಿದೆ, ಹೀಗೆ ಆಗಿದೆ ಅಂತ ಹೇಳುದು. ಅದಕ್ಕೆ ನಾನು ಹೇಳ್ತೀನಿ, ನಿನ್ಗೆ ಯಾರಮ್ಮ ಬೈದಿದ್ದಾರೆ, ಆ ಬೈದಿರೋದನ್ನ ವಾಯ್ಸ್ ರೆಕಾರ್ಡ್ ಆಗಿ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಕೇಸ್ ಹಾಕು, ನಿನಗೆ ನ್ಯಾಯ ಸಿಗುತ್ತೆ. ನೀನ್ ಏನು ಇಲ್ದಲೆ ನ್ಯಾಯನೇ ನನಗೆ ಸಿಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಬಳಸ್ಕೊಂಡಿರೋ ಫಸ್ಟ್ ಆಫ್ ಆಲ್ ನಾನೇನಂದ್ರೆ, ನಿಮ್ಮ ಯಜಮಾನ್ರು ರವಿ ಅವರ ಮುಂದೆ ನಿಂತ್ಕೊಂಡು ಅವರ ಸಪೋರ್ಟ್ ಆಗಿ ನಿಂತ್ಕೊಂಡು ಪ್ರೆಸ್ ಮೀಟ್ ಯಾಕೆ ಮಾಡಿದ್ರು ಅಂತ ನಾನು ಕೇಳಿದೆ. ಅದಕ್ಕೆ ಮಯೂರಿ ಅವ್ರು ಏನಂತ ಅಂದ್ರು, ನನಗೂ ನಮ್ಮ ಯಜಮಾನ್ರಿಗೂ ರವಿ ಅವ್ರಿಗೂ ಏನೋ ಬಿಸ್ನೆಸ್ ಅಲ್ಲಿ ಟಚ್ ಇದೆ, ಹಾಗಾಗಿ ಅವರು ಸಪೋರ್ಟ್ ಕೊಟ್ಟಿದ್ದಾರೆ ಅಂದ್ರೆ ಸರಿ ಆಯ್ತು ಓಕೆ ಅಂತ ಅಂದೆ. ಆಮೇಲೆ ಯಾರು ಇವರು ಮಯೂರಿ ಅವರು ನಂಜಪ್ಪ ಇವರು ಯಾರು ನಂಜಪ್ಪ ಅವರು ವಿಡಿಯೋನ ಮಾತಾಡಿದ್ದಾರೆ ಅಂತ ಅಂದ್ರು, ಕಳ್ಸಮ್ಮ ಫಸ್ಟ್ ಅಂತ ಕೇಳಿದೆ. ಕಳಿಸಿದ್ರು, ಕೂಲಂಕುಷವಾಗಿ ನೋಡಿದೆ. ಆದ್ರೆ ನಂಜಪ್ಪಣ್ಣನವರು ಮಯೂರಿ ಬಗ್ಗೆ ಒಂದು ವರ್ಡ್ ಮಾತಾಡಿದ. ಕೂಲಂಕುಷವಾಗಿ ನೋಡಿದೆ. ಒಬ್ಬ ಹೆಣ್ಮಗಳು ಒಂದು ಸಮಾಜದಲ್ಲಿ ನ್ಯಾಯಪರವಾಗಿ ಹೋರಾಟ ಮಾಡ್ತಾಳೆ ಅಂತಂದ್ರೆ ತೂಗಿ ನೋಡ್ಬೇಕು, ಲಾಭ ನಷ್ಟ ಮತ್ತೆ ಇದೇನು ಧರ್ಮನು ಅಧರ್ಮನು ತೂಗಿ ನೋಡ್ಬೇಕು. ನಾನು ಕೇಳಿದೆ, ಅಣ್ಣ ಒಂದು ಮಾತು ಹಾಡ್ಲಿಲ್ಲ. ಅದಕ್ಕೆ ನಾನು ಹೇಳಿದೆ, ನೋಡಮ್ಮ ನಂಜಪ್ಪಣ್ಣನವರು ಒಂದು ಮಾತು ಹಾಡಿಲ್ಲ, ಆದ್ರೆ ಅಲ್ಲಿ ಬಳಸ್ಕೊತಾ ಇರೋದು, ನಿನ್ನನ್ನ ಬಳಸ್ಕೊತಾ ಇರೋದು ರವಿ ಅವರು. ಅವನ ಏನು ಬೇಳೆ ಬೇಯಿಸ್ಕೊಳಕ್ಕೆ ನಿನ್ನನ್ನು ಗಾಳವಾಗಿ ಬಳಸ್ಕೊತಾ ಇದ್ದಾರೆ. ನೀನ್ ಕೇಸ್ ಹಾಕೋದಾದ್ರೆ ರವಿಯವ್ರ ಮೇಲೆ ಕೇಸ್ ಹಾಕ್ಬೇಕು, ನಂಜಪ್ಪರ ಮೇಲೆ ಯಾಕೆ ಕೇಸ್ ಹಾಕ್ತೀಯ ಅಂತ ಕೇಳಿದೆ. ನೀವು ಹೇಳೋದನ್ನ ಸರಿಯಾಗಿ ನಾವು ಹೇಳ್ಬೇಕು, ಇಲ್ಲ ಅಂತಂದ್ರೆ ತಪ್ಪಾಗುತ್ತೆ. ಅದಾದ್ಮೇಲೆ ತಿರ್ಗಾ ನಾನು ಇನ್ನೊಂದು ಫೋನ್ ನಂಬರ್ ಕೊಟ್ಟೆ ಅವ್ರಿಗೆ, ಒಬ್ರು ರಾಜ್ಯಾಧ್ಯಕ್ಷರು ಫೋನ್ ನಂಬರ್. ನೋಡಮ್ಮ, ನಮ್ಮ ಜಾತಿಯವ್ರು ನಿನಗೆ ಅನ್ಯಾಯ ಆಗಿದೆಯಲ್ವಾ, ನನ್ನ ಜಾತಿಯವ್ರ ಬಗ್ಗೆ ಯಾರನ್ನೂ ತಗೊಂಬೇಡ, ಬೇರೆ ಒಬ್ರದ್ದು ಮೀಡಿಯಾದವ್ರು ಹೋಗು ಕೇಸ್ ಹಾಕೋರ್ ಜೊತೆ ಹೋಗಿ ಸೇರ್ಕೊಂಡು. ಆ ಯಪ್ಪನಿಗೆ ಇದುವರೆಗೂ ಫೋನ್ ಕಾಲ್ ಮಾಡಿಲ್ಲ. ರಿಟರ್ನ್ ಬರ್ತೀನಿ ಅಂತ ಅಂದ್ರು, ಫೋನ್ ಕಾಲು ಮಾಡಿಲ್ಲ. ಅದಾದ್ಮೇಲೆ ಉಮಾಶಂಕರ್ ಅನ್ನೋರು ನನಗೆ ಫೋನ್ ಮಾಡಿದ್ರು. ಉಮಾಶಂಕರ್ ಅನ್ನೋರು ನನಗೆ ಫೋನ್ ಮಾಡಿದ್ರು. ಏನಂತ ಫೋನ್ ಮಾಡಿದ್ರು ಅಂದ್ರೆ, ಮೇಡಮ್ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ. ನಾನು ಬೆಂಗಳೂರು ಮದುವೆಯಿಂದ ಬಸ್ಸಲ್ಲಿ ಬರ್ತಾ ಇರ್ಬೇಕಾದ್ರೆ ನಮ್ಮ ಹಸ್ಬೆಂಡ್ ನಾನು ಬರ್ತಾ ಇದ್ವಿ. ಉಮಾಶಂಕರ್ ಯಾರು ಅಂದ್ರೆ, ರಾಜ್ಯ ಸಂಘ ಮಡಿವಾಳ ರಾಜ್ಯ ಸಂಘದವರು. ಹೌದಾ, ಯಾಕೆ ಏನಣ್ಣ ಅಂತ ಅಂದೆ. ಅಮ್ಮ ನಿಮ್ಮ ಹತ್ರ ಮಾತಾಡ್ಬೇಕು ಸ್ವಲ್ಪ ಅಂತ ಅಂದ್ರು. ನನ್ನ ನಂಬರ್ ಯಾರು ಕೊಟ್ಟಿದ್ದು ಅಂತಂದ್ರೆ, ನನ್ನ ನಂಬರ್ನ ಗುರುವಾಲೆ ಚಂದ್ರಶೇಖರ್ ಅವ್ರನ್ನ ಕೇಳಿದೆ. ಇಲ್ಲ ಅಂತ ಅಂದ್ರು, ರಾಮಚಂದ್ರ ಕೊಟ್ಟ ನನಗೆ ನಂಬರು ಅಂತ ಹೇಳಿದ್ರು. ಸರಿ ಅಣ್ಣ, ನಾನು ಮನೆಗೆ ಹೋದ್ಮೇಲೆ ನಾನು ರಿಟರ್ನ್ ಕಾಲ್ ಮಾಡ್ತೀನಿ ಅಂತ. ಮನೆಗೆ ಒಂದು 7:30-8 ಗಂಟೆಗೆ ಕಾಲ್ ಮಾಡಿದೆ, ಮತ್ತೆ ರಿಸೀವ್ ಆಗಲಿಲ್ಲ. ಅದಾದ್ಮೇಲೆ ರಿಟರ್ನು ಎಷ್ಟು 9 ಗಂಟೆ 8 ಗಂಟೆ ಮೇಲೆ ಟೈಮಿಂಗ್ಸ್ ನಾನು ನೋಡಲಿಲ್ಲ. ಕಾಲ್ ಮಾಡಿದ್ರು, ಅಣ್ಣ ಹೇಳಿ ಅಣ್ಣ ಏನು ವಿಚಾರ ಅಂತ ಅಂದೆ. ಅದಕ್ಕೆ ಅವರು ಇದ್ದರು ರಾಜ್ಯ ಸಂಘದ ಒಂದು ಈ ಥರ ನಡೀತಾ ಇದೆಯಲ್ಲ, ರವಿ ಅವ್ರಿಗೆ ಸಪೋರ್ಟ್ ಆಗಿ ನೀವು ಪ್ರೆಸ್ ಮೀಟ್ ಮಾಡ್ಬೇಕಮ್ಮ ಅಂತ. ಸರಿ ಅಣ್ಣ ಆಯ್ತು, ನಾನು ಪ್ರೆಸ್ ಮೀಟ್ ಮಾಡ್ತೀನಿ. ನೀವು ರಾಜ್ಯ ಸಂಘದಲ್ಲೇ ಇರೋರಲ್ವಾ, ನೀವು ರಾಜ್ಯ ಸಂಘದಲ್ಲಿ ಇಟ್ಕೊಂಡು ರಾಜ್ಯ ಸಂಘದಲ್ಲಿ ಯಾಕೆ ಎತ್ಕಡ್ತಾ ಇದ್ದೀರಾ? ನೀವು ನಿಮ್ ಬೇಳೆ ಬೇಯಿಸ್ಕೊಳಕ್ಕೆ ಇದನ್ನ ಬಲಿಪಶು ಮಾಡ್ತಾ ಇದ್ದೀರಾ. ಇದೇ 8 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಇದೇ ತರನೇ ರಾಜ್ಯ ಸಂಘದಲ್ಲಿ ನಮ್ಮನ್ನೆಲ್ಲ ಬಲಿಪಶು ಮಾಡಿ ಇವತ್ತು ರಾಜ್ಯ ಸಂಘದಲ್ಲಿ ಹೋಗ್ಬಿಟ್ಟಿದ್ದಾರೆ. ಅವ್ರಿಗೂ ನಿಮ್ಗೂ ಏನ್ ವ್ಯತ್ಯಾಸ? ಇದು ರಾಜ್ಯ ಸಂಘಕ್ಕೆ ನೀವು ಮಾಡ್ಬೇಕಾಗಿರೋ ದ್ರೋಹ ಅಲ್ವಾ ಅಂತ ಕೇಳಿದೆ. ಹಂಗಲ್ಲಮ್ಮ, ರಾಜ್ಯ ಸಂಘನ ನಾನು ಇನ್ನು ಅದ್ರಲ್ಲೇ ಇರ್ತೀನಿ, ಅದ್ರಲ್ಲೇ ಇದ್ರು ನಂಜಪ್ಪನ ಎಲ್ಲಿ ತುಣಿಬೇಕು ನಾನು ಅಲ್ಲೇ ತುಣಿಸ್ತೇನೆ. ಸರಿ ಅಣ್ಣ, ನನಗೆ ಟೈಮಿಂಗ್ಸ್ ಕೊಡಿ ಅಣ್ಣ, ಟೈಮಿಂಗ್ಸ್ ಕೊಟ್ಬಿಟ್ಟು ನಾನು ಮಾತಾಡ್ತೀನಿ ಅಣ್ಣ ಅಂತ ಅಣ್ಣ ಅಂದೆ. ಅದಕ್ಕೆ ಅವರಿದ್ದರು, ಸರಿ ಅಮ್ಮ ಆಯ್ತು ಅಂದ್ರು. ಬೆಳಿಗ್ಗೆ 9:30 ಒಂದು ಫೋನ್ ಕಾಲ್ ಬಂತು. ನಾನು ಅಟೆಂಡ್ ಮಾಡಕ್ಕೆ ಹೋಗ್ಬಿಟ್ಟೆ. ನನಗೆ ಕೋರ್ಟ್ ಕೇಸ್ ಇತ್ತು, ಆಕ್ಸಿಡೆಂಟ್ ಕೇಸ್ ಇತ್ತು ಅಂತೇಳಿ ಕೋರ್ಟ್ಗೆ ಹೋದೆ. ಕೋರ್ಟಿಂದ ಬಂದ ಮೇಲೆ ಫೋನ್ ಹೊಡಿದ್ರು. ನಾನು ಒಂದೇ ಮಾತಂದೆ, ನಿಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ನಮ್ಮಂತ ಹೋರಾಟಗಾರನ್ನ ಯಾಕೆ ಬಳಸ್ಕೊತೀರಾ? ನೀವಿವತ್ತು ಸಮುದಾಯದಲ್ಲಿ ಹೋರಾಟಗಾರ್ತಿ, ನಾನಿವತ್ತು ಟಾಪ್ ಲೀಡರ್, ಇವತ್ತು ಇಡೀ ಕರ್ನಾಟಕದಲ್ಲಿ ಟಾಪ್ ಲೀಡರ್. ಇವತ್ತು ನನ್ನನ್ನು ಬಳಸ್ಕೊಂಡು ನನ್ನನ್ನು ಯಾಕೆ ಬಲಿಪಶು ಮಾಡ್ತಾ ಇದ್ದೀರಾ? ನಾನು ಮಾಡಲ್ಲ. ಆಯ್ತು, ಇವತ್ತೇ ನಾನು ಮಾಡಿದೆ ಅನ್ಕೊಳ್ಳಿ, ಅದು ಖರ್ಚು ವೆಚ್ಚ ಎಲ್ಲ ಯಾರು ಕೊಡ್ತಾರೆ? ಆಯ್ತು, ರವಿನ ಕೊಡ್ತಾರೆ, ನಾವೇ ನೋಡ್ಕೊತೀವಿ ಅಂತ. ಅಣ್ಣ ದಯವಿಟ್ಟು ಅದು ಸಾಲದಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ, ಹಾಸನದಲ್ಲೂ ಮಾಡ್ತೀವಿ ಅಂತ. ಅದಕ್ಕೆ ಆಯ್ತು ಅಣ್ಣ, ನೀವೆಲ್ಲಾರ ಮಾಡಿಸ್ಕೊಳ್ಳಿ, ನನಗೆ ಅದು ಅವಶ್ಯಕತೆ ಇಲ್ಲ ಅಣ್ಣ, ನಮ್ಗೆ ಅವಶ್ಯಕತೆನೇ ಇಲ್ಲ, ನನಗೆ ಬೇಕಾಗಿಲ್ಲ ಅಂತ ಅಂದ್ರೆ, ಯಾರು ಬರ್ಲಿ ಬರ್ದಲೇ ಹೋಗ್ಲಿ, ನಾನು ರಾಜ್ಯ ಸಂಘದ ವಿರುದ್ಧ ಪ್ರೆಸ್ ಮೀಟ್ ಮಾಡೇ ಮಾಡ್ತೀನಿ. ಆಯ್ತಣ್ಣ ಮಾಡ್ಕೊಳ್ಳಿ, ನನ್ಗೇನು, ನನ್ಗೆ ಅದರಿಂದ ಏನು ಯೂಸ್ ಇಲ್ವಲ್ಲ. ನಾನೊಬ್ರು ಸಮುದಾಯದ ಹೆಣ್ಮಕ್ಳಿಗೆ ತೊಂದರೆ ಆದಾಗ ಸಿಡಿ ಹೇಳೋದು ನನ್ನ ಕರ್ತವ್ಯ ಆಗಿದೆ.
ಈಗ ಪದ್ಮಕ್ಕ ಅವರು ನನ್ನ ಕರೆದ್ರು, ಪ್ರಿಯಾ ನಮ್ಮ ಮೇಲೆ ಈ ತರ ಎಲ್ಲ ಆಪಾದನೆ ಹೊರಿಸಿದ್ರೆ ಬಾಮ್ಮ ಜೊತೆಲಿ ನಾನು ಬಂದಿದ್ದೀನಿ, ಅಕ್ಕನ ಪರವಾಗಿ ಇವತ್ತು ಬಂದಿದ್ದೀನಿ, ಧ್ವನಿ ಎತ್ತುತ್ತೀನಿ. ಇವತ್ತು ಒಂದು ಮಹಿಳೆಗೆ ಏನು ಭದ್ರತೆ ಇಲ್ಲ ಅಂತೇಳಿ ಕೊಡ್ಬೇಕಾಗಿರೋದು ಯಾರು? ಮಯೂರಿ ಯಾರು ಕೊಡ್ಬೇಕಾಗಿರೋದು? ರವಿ ಯಾಕೆ ಕೊಡ್ತಾರೆ ಸ್ಟೇಟ್ಮೆಂಟು? ಯಾಕೆ ಕೊಡ್ತಾರೆ ಸ್ಟೇಟ್ಮೆಂಟು? ಮಯೂರಿ ಕೊಡ್ಬೇಕು. ಮಯೂರಿ ಕೇಳಿದೆ, ಏನಮ್ಮ ನಿನಗೆ ರಾಜ್ಯ ಸಂಘದಿಂದ ನೀನು ಎಷ್ಟು ದಿವಸ ಆಯ್ತು ಹೊರಗಡೆ ಬಂದು ಅಂತ. ಅದಕ್ಕೆ ಅವರಂದ್ರು, ಮೇಡಮ್ ಅಲ್ಲೇ ನಾನು ಹೊರಗಡೆ ಬಂದಿಲ್ಲ, ಅವ್ರು ಹೊರಗಡೆ ತೆಗ್ದಾಕಿಲ್ಲ, ನಾನೇ ಹೊರಗಡೆ ಬಂದಿದ್ದೀನಿ. ಎಷ್ಟು ದಿವಸ ಆಯ್ತು? ನೋಟಿಸ್ ಜಾರಿ ಮಾಡಿದಾರಾ? ಆ ನೋಟಿಸ್ ದಾಖಲಾತಿ ಏನಾರ ಇದೆಯಾ? ತಗೊಳ್ಳಿ, ಅದನ್ನ ತಗೊಂಡು ಹೋಗಿದ್ದೆ. ನಿಮ್ಗೆ ಏನಿದೆಯಾ ಲಾಯರ್ ಇಟ್ಕೊಳ್ಳಿ, ಲೀಗಲ್ ಲಾಯರ್ ಇಟ್ಕೊಂಡು, ನಮ್ಮ ಜಾತಿಯವ್ರನ್ನು ಲಾಯರ್ ಇಟ್ಕೋಬೇಡಿ, ಲೀಗಲ್ ಲಾಯರ್ ಇಟ್ಕೊಂಡು ನೀವು ನೋಟಿಸ್ ಜಾರಿ ಮಾಡಿ, ಅದೇನಿದೆ ಕೇಸ್ನ ಮೂವ್ ಮಾಡಿ. ಕೇಸ್ ಆಗೋಗಿದೆ, ಇನ್ನೊಂದು 5 ದಿವಸದಲ್ಲಿ ಅವ್ರನ್ನ ಎನ್ಕ್ವೈರಿ ಕರಿತೀನಿ ಅಂತ ಎಲ್ಲ. ಹೌದಾ ಸರಿ ಅಮ್ಮ. ಅವತ್ತು ಫೋನ್ ಕಾಲ್ ಮಾಡಿದ್ರು, ನಾನು ಇದುವರೆಗೂ ಅವ್ರು ಫೋನ್ ಕಾಲ್ ಮಾಡಿದ್ದೆ. ಈ ರೀತಿ ಸರ್ ಹೇಳಕ್ ಹೋದ್ರೆ ಬೇರೆ ಬೇರೆ ರೀತಿ ಎಲ್ಲ ಹೊಟ್ಟೋಗುತ್ತೆ. ನಾನು ಹೇಳೋದಿಷ್ಟೇ, ತನ್ನನ್ನ ತಾನು ಇವತ್ತು ಸಮುದಾಯದಲ್ಲಿ ಬೆಳ್ಕೊಂಡು, ಆಮೇಲೆ ಏನು ನಾನು ಅಷ್ಟು ಖರ್ಚು ಮಾಡಿದೆ, ಇಷ್ಟು ಖರ್ಚು ಮಾಡಿದೆ, ನನ್ನ ಬೆಳವಣಿಗೆಗೆ ನಾನು ಖರ್ಚು ಮಾಡಿರೋದು. ರಾಜ್ಯ ಸಂಘ ಕೇಳಿತ್ತಾ ನಿನ್ನ ಖರ್ಚು ಮಾಡುವಂತ? ರಾಜ್ಯ ಸಂಘ ಕೇಳಿತ್ತಾ? ಇವತ್ತು ನಾನು ರಾಜ್ಯ ಸಂಘಕ್ಕೆ ಹೋಗಿ ಕೂತ್ಕೊಂಡ್ರು ನನ್ನ ಬೆಳವಣಿಗೆಗೆ ನಾನು ಖರ್ಚು ಮಾಡಬೇಕು, ನನ್ನ ಪಬ್ಲಿಸಿಟಿಗೆ ನಾನು ಖರ್ಚು ಮಾಡ್ಬೇಕು. ಇವತ್ತು ನನ್ನ ಪರ್ಸನಲ್ ಸಂಘಟನೆಗೆ 16 ಲಕ್ಷ ಖರ್ಚು ಮಾಡಿದೆ, ಅದು ನನ್ನ ಸ್ವಂತ ದುಡ್ಡು. ಹಂಗಂದ್ಬಿಟ್ಟು ಸಮಾಜ ಹೇಳಿತ್ತಾ ನೀನು ಖರ್ಚು ಮಾಡುವಂತ? ನಿನ್ನ ದರದಿಗೆ, ನಿನ್ನ ಸೈಟ್ ಸೇಲಿಗೆ, ನಿನ್ನ ಬೆಳವಣಿಗೆಗೆ ನೀನು ಬಂದು ಕೂತಿದ್ದೆ ಇವತ್ತು ರಾಜ್ಯ ಸಂಘಕ್ಕೆ. ರಾಜ್ಯ ಸಂಘ ನಿನ್ನ ಬಾರಪ್ಪ ನಾನು ಅಕ್ಷತೆ ಕೊಡ್ತೀನಿ ಅಂತ ಕರೆದಿತ್ತ? ಯಾರ ವ್ಯಕ್ತಿ ಮೇಲೆ ಏನೇ ಮಾತಾಡಿದ್ರು ಇವತ್ತು ಸಮಾಜ, ಮಡಿವಾಳ ಸಮಾಜ ಹಿಂದುಳಿದಂತಹ ಸಮಾಜ. ಇವತ್ತು ಹೆಣ್ಣು ಮಕ್ಕಳುಗಳು, ಮಡಿವಾಳ ಸಮಾಜದಲ್ಲಿರುವಂತಹ ಹೆಣ್ಣು ಮಕ್ಕಳುಗಳು ಮನೆಯಲ್ಲಿ ಮಕ್ಕಳು, ಗಂಡ ಮಕ್ಕಳು ನೋಡ್ಕೊಂಡು ಅವರ ಕಾಯಕವನ್ನು ನೋಡ್ಕೊಂಡಿರುವಂತಹ ಹೆಣ್ಣು ಮಕ್ಕಳುಗಳು, ಅವರನ್ನ ಬೀದಿಗೆ ತಂದು ನಿಲ್ಲಿಸಿದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಅದು ಯಾವ ವ್ಯಕ್ತಿನೇ ಆಗಿರ್ಲಿ, ಯಾವ ಅಧಿಕಾರಿನೇ ಆಗಿರ್ಲಿ, ನಾನಂತೂ ಸಮುದಾಯದ ಪರವಾಗಿ ಧ್ವನಿ ಎತ್ತೋಳು. ಅವರು ಸುಮಾರು ವರ್ಷದ ಬಾರಿಯಲ್ಲಿ ರಾಜ್ಯಾಧ್ಯಕ್ಷರಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕಲ್ಲಿ ತುಂಬನೇ ಕಷ್ಟಪಟ್ಟು ಪ್ರಯತ್ನ ಮಾಡಿ ಒಂದು ರಾಜ್ಯ ಕಟ್ಟಿದ್ದಾರೆ. ರಾಜ್ಯ ಸಂಘಟನೆ ಮಾಡ್ಬೇಕಂದ್ರೆ ಸಾಮಾನ್ಯವಲ್ಲ. ರಾಜ್ಯಾಧ್ಯಕ್ಷರಾಗಬೇಕು ಅಂದ್ರೆ ಅದಕ್ಕೊಂದು ಗೊತ್ತಿರ್ಬೇಕು ಅವರಿಗೆ, ಯಾರೇ ಆಗಿದ್ರು. ಆದರೆ ಆ ಒಂದು ಕೆಲಸ ಅಣ್ಣವ್ರು ಮಾಡಿದ್ದಾರೆ. ಆದರೆ ಒಂದು ಏನಾಯ್ತು ಅಂದ್ರೆ ನಮಗೆ ಗ್ರೂಪಲ್ಲಿ ಚರ್ಚೆ ಬಂತು. ಒಂದು ಮಹಿಳೆಯರ ಬಗ್ಗೆ ಅವರು ಯಾವ ಥರ ಮಾತಾಡಿದ್ದಾರೆ ಅಂದರೆ ತುಂಬಾ ಬೇಜಾರಾಯಿತು ನಮಗೆ. ಆ ಒಂದು ಉದ್ದೇಶಕ್ಕೆ ನಾನು ಹೇಳಿದೆ, ಇಲ್ಲ ನಾನು ಗ್ರೂಪಲ್ಲಿ ಹೇಳಿದೆ, ಅಣ್ಣ ನಮಗೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ನನಗೆ ಸಹಿಸೋಕ್ಕಾಗಲ್ಲ, ಅದಕ್ಕೆ ನಮಗೂ ಒಂದು ಅವಕಾಶ ಕೊಡಿ, ನಾನು ಬರ್ತೀನಿ, ನಾನು ಅವ್ರನ್ನೇ ಕೇಳ್ತೀನಿ, ಭೇಟಿ ಆಗ್ತೀನಿ, ಮಾತಾಡ್ತೀನಿ. ಹೆಣ್ಮಕ್ಳು ಏನು ತಪ್ಪು ಮಾಡಿದ್ದಾರೆ? ಅವ್ರೇನು ಅಕ್ಕ ತಂಗಿಯರಿಲ್ವಾ? ಅಕ್ಕ ತಂಗಿ ಅನ್ನೋ ಭಾವನೆ ಇರುತ್ತೆ. ಆದರೆ ನೀವೇನೇನೋ ಅರ್ಥ ಮಾಡಿ ತಿಳ್ಕೊಂಡು ನೀವು ಮಾತಾಡೋದು ತಪ್ಪಲ್ವಾ ಅಂತೇಳಿ ನಾನು ಕೇಳಬೇಕು ಅಂತ ನನ್ನ ಉದ್ದೇಶ ಭಾಳ ಇತ್ತು. ಆದರೆ ಇವತ್ತು ಅವ್ರು ಬಂದಿದ್ರೆ ಇವತ್ತು ಕೇಳ್ತಾ ಇದ್ವಿ. ಆದರೆ ಇವತ್ತು ಪ್ರೆಸ್ ಮೀಟಿಂಗಲ್ಲಿ ಏನು ನಡೆಯುತ್ತೋ ಇಲ್ಲಿಗೆ ಕೊನೆ ಆಗಬೇಕು. ಮತ್ತೆ ನೆಕ್ಸ್ಟು ಆ ಥರ ಅವರು ಹೆಣ್ಮಕ್ಳಿಗೆ ಕೆಟ್ಟದಾಗಿ ಮಾತಾಡೋದು, ಆ ಥರ ಮಾಡೋದು ನನಗೆ ಸರಿ ಇರಲ್ಲ. ಯಾಕೆಂದರೆ ಒಬ್ಬ ಹೆಣ್ಮಗಳು ಏನು ಶ್ರಮ ಇರುತ್ತೆ ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಯಾಕೆಂದರೆ ಇವಾಗ ಎಲ್ಲರೂ ಅಕ್ಕ ತಂಗಿಯರು, ಅಣ್ಣ ತಮ್ಮ ಎಲ್ಲ ಒಂದು ತಂದೆ ತಾಯಿ ಸಮಾನವಾಗಿ ನಾವು ಇಲ್ಲಿ ಕೂತಿದ್ದೀವಿ. ಆದರೆ ಎಲ್ಲರೂ ಒಂದು ಹೆಣ್ಮಗಳ ಬಗ್ಗೆ ನಾವು ಮಾತಾಡೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಇವರು ಗ್ರೂಪಲ್ಲಿ ಒಬ್ಬರೇ ಪ್ರೆಸ್ ಮೀಟಿಂಗ್ ಮಾಡಿ ಕೂತು ಮಾತಾಡ್ತಾರಲ್ಲ, ಅದಕ್ಕೆ ತುಂಬಾ ಮನಸ್ಸಿಗೆ ಬೇಜಾರಾಯಿತು. ಆ ಒಂದು ಉದ್ದೇಶಕ್ಕೆ ನಾವು ಚಿತ್ರದುರ್ಗದಿಂದ ನಾವಿಲ್ಲಿ ಬಂದು ಅವ್ರನ್ನ ಭೇಟಿ ಆಗಬೇಕು ಅಂತೇಳಿ, ನಾನು ಮಾತಾಡಬೇಕು ಅಂತೇಳಿ ನಾನು ಮುಂದೆ ಮಾಡಿರೋ ಪ್ರೆಸ್ ಮೀಟು. ಅದಕ್ಕೆ ನಾವು ಒಂದ್ಸಲಿ ಉತ್ತರ ಕೊಟ್ಟಿದ್ದೀವಿ. ಆ ಉತ್ತರ ಕೊಟ್ಟ ಮೇಲೆ ಮತ್ತೆ ಇನ್ನೊಂದ್ಸಲಿ ನಮ್ಮ ಬಗ್ಗೆ, ನಮ್ಮ ಹೆಸರುಗಳನ್ನ ತೆಗೆದು ಮಹಿಳೆಯರ ಬಗ್ಗೆ ಹೆಸರುಗಳನ್ನ ತೆಗೆದು ಮಾತಾಡಿದ್ದಾರೆ. ರವಿಕುಮಾರ್ ಅವರೇ, ನಾನು ಈ ಪ್ರೆಸ್ ಮೀಟ್ ಮೂಲಕ ನಿಮ್ಮನ್ನು ಕೇಳೋದಿಷ್ಟೇ, ಯಾರೋ ಹೇಳ್ಕೊಟ್ಟು ನಿಮ್ಮ ಕೈ ಮಾತಾಡ್ಸಿದ್ದಾರೆ ಅಂತ ಕೇಳ್ತಿರಲ್ಲ, ನಿಮಗೇನಾದರೂ ಸ್ವಲ್ಪನಾದರೂ ಮನುಷ್ಯತ್ವ, ಮಾನವೀಯತೆ ಅನ್ನೋದು ಇದೆಯಾ ನಿಮಗೆ? ಒಳ್ಳೆ ಹೆಣ್ಮಕ್ಳನ್ನ ಕರ್ಕೊಂಬಂದು ಹಿಂಗೆ ಪ್ರೆಸ್ ಮುಂದೆ ಕೂಡಿಸ್ತಿರಲ್ಲ. ಮಾತಾಡಲಿಲ್ಲ ಅಂದರೆ ಸರ್ ನಮ್ಮ ತಪ್ಪಾಗುತ್ತೆ, ಏನೋ ಇವ್ರದ್ದೇನೋ ಇರ್ಬೋದೇನೋ ಅದಕ್ಕೆ ಸುಮ್ಮನಿದ್ದಾರೆ ಅಂತ. ಮಾತಾಡಿದ್ರೂ ತಪ್ಪಾಗುತ್ತೆ. ನಾವೇನು ಮಾಡ್ಬೇಕು ಹೇಳಿ? ಇಲ್ಲ ಇರೋದನ್ನ ಓಪನ್ ಆಗಿ ಹೇಳ್ಕೋಬೇಕು. ಇವತ್ತು ಇಷ್ಟು ಮೈಸೂರು ಜಿಲ್ಲೆಯಲ್ಲಿ ತಾಲೂಕು ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರುಗಳು, ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ. ನೀನು ಮೈಸೂರು ಜಿಲ್ಲೆಯವನಾಗಿ ಮೈಸೂರು ಜಿಲ್ಲೆಯಿಂದ ರಾಜ್ಯ ಸಂಘಕ್ಕೆ ಬಂದು ಇವತ್ತು ಬಂದು ನೀವು ಕೂತು ಮಾತಾಡ್ಬೋದಿತ್ತಲ್ಲ, ಮಾತಾಡಿ ಏನು ಸಮಸ್ಯೆ ಇದೆ ಅಂತ ಕೇಳ್ಬೋದಿತ್ತಲ್ಲ. ಇಲ್ಲಿ 4 ಜನ ಅವ್ರಿಗೆ ಫೋನ್ ಹೋಗಿದೆ, ಬನ್ನಿ ಕೂತು ಮಾತಾಡೋಣ ಅಂತ ಬಂದಿಲ್ಲ. ಯಾಕೆಂದ್ರೆ ನಿಮಗೆ ಧೈರ್ಯ ಇಲ್ಲ ಬರೋದಕ್ಕೆ. ಯಾಕೆಂದ್ರೆ ನಿಮ್ಮನ್ನು ತಪ್ಪಿಟ್ಕೊಂಡಿದ್ಯಾ ನೀನು, ಅದಕ್ಕೆ ಬಂದು ಮಾತಾಡ್ತಿಲ್ಲ. ಪದೇ ಭವ್ಯ, ಪದ್ಮ ಅಂತ ನೀವು ನಮ್ಮ ಹೆಸರನ್ನ ಎಳಿತಾ ಇದೆಯಾ? ಯಾಕೆ ಎಳಿತಾ ಇದೆಯಾ? ಏನು ಮಾಡಿದ್ದೀವಿ ನಾನು ನಿಮಗೆ? ಇದೇ ಥರ ನೀವು ಪದೇ ಈ ಪ್ರೆಸ್ ಮೀಟ್ ಆದಮೇಲೆ ಏನಾರು ರಿಟರ್ನ್ ಮತ್ತೆ ಪ್ರೆಸ್ ಮೀಟ್ ಆಯಿತು ಅಂದರೆ ನಿಮ್ಮ ಮನೆಗಳಿಗೆ ಬರೋದಂತೂ ಖಂಡಿತ. ಇದೇ ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ, ಖಂಡಿತ ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ.
ನಾವು ಸಂಸಾರಸ್ಥರು, ನಮಗೂ ಮಾನ ಮರ್ಯಾದೆ ಒಂದು ಮನುಷ್ಯತ್ವ ಅನ್ನೋದಿದೆ, ನಮಗೂ ಒಂದು ತಾಳ್ಮೆ ಅನ್ನೋದು ಒಂದು ಲೆಕ್ಕದಲ್ಲಿದೆ. ತಾಳ್ಮೆ ಮೀರಿದ್ರೆ ಏನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ. ನಿನಗೆ ಅಷ್ಟು ಇದ್ರೆ, ನೀನು ಕರೆಕ್ಟ್ ಆಗಿದ್ರೆ, ನೀನು ಪರ್ಫೆಕ್ಟ್ ಅನ್ನೋದಾದ್ರೆ ಬಾ. ನೀನು ಯಾವ್ದೋ ಒಂದು ಹೆಣ್ಣು ಅವಳ ಹೆಸರು ನೀನು ಇಲ್ಲಿ ತರ್ತಾ ಇಲ್ಲ. ನಮ್ಗಳ ಹೆಸರು ಯಾಕೆ ತರ್ತಾ ಇದೆಯಾ ನೀನು ಇಲ್ಲಿ ಬಂದು ಪದೇ ನಮ್ಗಳ ಹೆಸರು ಎತ್ತಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ಏನ್ ನೀನು ನಮ್ಗಳ ಹೆಸರು ತೆಗಿತಿದ್ಯಾ? ಅವ್ರು ಯಾರೋ ಕೇಶವ ಅನ್ನೋರು ಮಾತಾಡ್ತಾರೆ, ಭವ್ಯ ಗೊತ್ತಿಲ್ಲ, ಪದ್ಮ ಗೊತ್ತಿಲ್ಲ ಅಂದ್ಮೇಲೆ ನೀವ್ ಯಾಕೆ ಸರ್ ಮಾತಾಡ್ತೀರಾ? ನಮ್ಮ ಬಗ್ಗೆ ಯಾಕೆ ಮಾತಾಡ್ತೀರಾ? ನಿಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ನೀವು ಸುಮ್ಮನಿರ್ತೀರಾ? ನಾವು ಗಂಡಸ್ರನ್ನ ತಂದು ಇಲ್ಲಿ ಬೈಲಿಗೆ ಇಡ್ಬೇಕಾ? ಹೇಳಿ, ನಿಮ್ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ನೀವು ಸುಮ್ಮನಿರ್ತೀರಾ? ಏನು ನಮ್ಗಳ ಬಗ್ಗೆ ನಮ್ಮ ಹೆಸರುಗಳನ್ನ ನೀವು ಮೀಡಿಯಾ ಮುಂದೆ ತರ್ತೀರಾ? ಇದೇ ಫಸ್ಟ್ ಇದೇ ಲಾಸ್ಟ್. ನಾನು ಈ ಮೀಡಿಯಾ ಮುಂದೆ ನಾನು ಹೇಳ್ಕೊಂತ ಇರೋದು, ಕೂಲ್ ಅಂದ್ರೆ ನಾನು ನಿಜ ಅಷ್ಟು ಮನಸ್ಸಿಗೆ ನೋವಾಗುತ್ತೆ. ಯಾಕೆಂದ್ರೆ ಒಳ್ಳೆ ಹೆಣ್ಮಕ್ಳನ್ನ ತಂದು ಈ ತರ ಪ್ರೆಸ್ ಮುಂದೆ ಕೂರ್ಸೋದು ಎಷ್ಟು ಸರಿ ಹೇಳಿ? ನಮಗೇನ್ ಸರ್, ನಾವು ಅವ್ರ ಸುದ್ದಿಗೆ ಹೋದವರೆಲ್ಲ ಬಂದವರಲ್ಲ, ನಮ್ಮ ಪಾಡಿ ನಾವು ಇದ್ದವ್ರು. ನೀನು ಪ್ರೆಸ್ ಮೀಟ್ ಮಾಡ್ಬಿಟ್ಟು ನಮ್ಮನ್ನ ಹೆಣ್ಮಕ್ಳು ದೌರ್ಜನ್ಯ, ನಾವೆಲ್ಲ ರಾಜ್ಯ ಸಂಘದಲ್ಲಿ ಒಡನಾಟದಲ್ಲಿ ಇರೋರು. ಹೆಣ್ಮಕ್ಳು ದೌರ್ಜನ್ಯ ಅಂದ್ರೆ ಎಷ್ಟು ಅನ್ಸುತ್ತೆ ಹೇಳಿ? ನಮಗೆ ಏನ್ ದೌರ್ಜನ್ಯ ಆಗಿದೆ? ಯಾವಾಗ ಬಂದು ನಿನ್ ಕಂಪ್ಲೇಂಟ್ ಕೊಟ್ಟಿದೀವಿ ನಾವು ರಾಜ್ಯ ಸಂಘದಿಂದ ದೌರ್ಜನ್ಯ ಆಗಿದೆ ಅಂತ? ಮನ್ಸಿಗೆ ಅಷ್ಟು ನೋವಾಗುತ್ತೆ ಸರ್. ನೋವಾಗಿ ನಾನು ಇವತ್ತು ಮಾತಾಡ್ತಾ ಇರೋದು ಇಷ್ಟು. ನಾನು ಯಾರ ಮುಂದೆ ಏನೂ ಮಾತಾಡ್ದವಳಲ್ಲ. ನಾನು 10 ಜನ ಇರೋರ ಮುಂದೆ ನಾನು ಜೋರಾಗಿ ಮಾತಾಡ್ದವಳಲ್ಲ. ಇವತ್ತು ನಿನ್ ಬಗ್ಗೆ ಮಾತಾಡ್ತೀನಿ, ನಿನ್ ಮುಂದೆ ನಿನ್ನ ಹೆಸರು ಮಾತಾಡ್ತೀನಿ. ನೀನು ನನಗೆ ಎಷ್ಟು ನೋವಾಗಿದೆ, ನಮ್ಮ ಹೆಸರುಗೂನ ಇಂಥದ್ದು ಮಾತಾಡ್ತೀನಿ, ನಮಗೆ ಎಷ್ಟು ನೋವಾಗಿರುತ್ತೆ. ಅರ್ಥ ಮಾಡ್ಕೊಳ್ಬೇಕು. ನಿನ್ಗೂ ಅಕ್ಕ ತಂಗಿದಿರು, ಒಂದು ಹೆಣ್ಣೊಟ್ಟೆಯಿಂದ ಹುಟ್ಟು ಬಂದಿದ್ಯಾ, ಒಂದು ಹೆಣ್ಮಕ್ಳ ಬಗ್ಗೆ ಗೌರವ ಇಟ್ಕೊಂಡು ನಡ್ಕೊ. ನೀನು ನಿನಗೆ ಫಸ್ಟ್ ಗೌರವ ಇಟ್ಕೊಂಡು ನಡ್ಕೊ, ಆಮೇಲೆ ಬೇರೆಯವ್ರಿಗೆ ಗೌರವ ಕೊಡ್ತೀಯ ನೀನೇನೆ. ಅದ್ ಬಿಟ್ಟು ಅವ್ರು ಆ ಹೆಣ್ಮಕ್ಳಿಗೆ ಈ ಹೆಣ್ಮಕ್ಳಿಗೆ, ನೀನು ಯಾವ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಿದ್ಯಾ? ನೀನು ನಿಮ್ಮಿಂದ ಮಹಿಳಾ ದೌರ್ಜನ್ಯ ಆಗ್ತಿರೋದು, ರಾಜ್ಯ ಸಂಘದಿಂದ ಅಲ್ಲ, ನಿಮ್ಮಿಂದ ಮಹಿಳಾ ದೌರ್ಜನ್ಯ ಆಗ್ತಿರೋದು. ಅನ್ಯಾಯವಾಗಿ ನಮ್ಗಳ ಹೆಸರನ್ನ ತರ್ತು ಈ ಮೈಸೂರಿಗೆ ಬಂದು ಪ್ರೆಸ್ ಮೀಟ್ ಮಾಡಿದ್ಯಲ್ಲ, ನಿಮ್ಮಿಂದ ಮಹಿಳಾ ದೌರ್ಜನ್ಯ ಆಗ್ತಿರೋದು. ಇದು ಉತ್ತರ ಕೊಡು. ನೀನು ಹೆಂಗ್ ಕೊಡ್ತೀಯ? ನೀನು ಮತ್ತೆ ಇನ್ನೊಂದ್ಸರಿ ಏನೋ ನಮ್ಮ ಹೆಸರನ್ನ ತೆಗೆದು ಮಾಡಿದ್ರೆ ಮಾತ್ರ ನಿಮ್ ಮನೆ ಬಾಕಿ ಬರೋದಂತೂ ಸತ್ಯ. ಎಣ್ಣೆ ವೈರಿ ಇದಕ್ಕೆ ಕಾರಣ ಪದ್ಮ ಮತ್ತೆ ಭವ್ಯ ಅಂತ ಕೊಟ್ಟಿದ್ದಾರೆ. ಯಾವ ಹೆಣ್ಣಿಗೆ ನಾವು ವೈರಿ ಆಗಿದ್ದೀವಿ ಅದನ್ನ ತೋರಿಸ್ಬೇಕು. ನೀವು ತೋರಿಸ್ಲಿಲ್ವಾ, ನಿಮ್ಮ ಮನೆ ಮುಂದೆ ನಾವು ಬರ್ತೀವಿ. ಹೆಣ್ಣಿಗೆ ವೈರಿ ಅಂದ್ರೆ ನಾವು ಹೆಣ್ಣಿಗೆ ಯಾವ ಹೆಣ್ಣಿಗೆ ವೈರಿಯಾಗಿ ನಿಂತಿದೀವಿ. ನೀವು ತೋರಿಸ್ಲಿಲ್ಲ ಅಂದ್ರೆ ನಾವಂತೂ ಖಂಡಿತವಾಗ್ಲೂ ಬರ್ತೀವಿ ನಿಮ್ಮ ಮನೆ ಮುಂದೆ. ಯಾವ ಹೆಣ್ಣು ನಾವು ವೈರಿತನ ಮಾಡಿದೀವಿ ಅದನ್ನ ತೋರಿಸಿ. ನಮಗೆ ನೀವು ಇವತ್ತು ನೊಂದ ಮಹಿಳೆಯಾಗಿ, ರವಿಕುಮಾರಿಂದ ನೊಂದ ಮಹಿಳೆಯಾಗಿ ನಾನು ಭವ್ಯ ನಿಂತಿದ್ದೀವಿ. ನಾವು ನಿಮ್ಗೇನು ಮಾಡಿಲ್ಲ, ನಿಮ್ ಬಗ್ಗೆ ನಾವೆಲ್ಲೂ ಕೆಟ್ಟದಾಗ ಹೇಳಿಲ್ಲ. ನೀವು ಮೀಡಿಯಾ ಮುಂದೆ ಕುತ್ಕೊಂಡು ಕರ್ನಾಟಕ ರಾಜ್ಯ ಮಹಿಳಾ ಸಂಘದಲ್ಲಿ ಹೆಣ್ಮಕ್ಳಿಗೆ ದೌರ್ಜನ್ಯ ಆಗ್ತಿದೆ, ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದಕ್ಕೆ ಉತ್ತರ ಕೊಟ್ವಿ. ನಾವೆಲ್ಲ ಸೇಫ್ ಆಗಿದ್ದೀವಿ, ನಮಗೆ ರಕ್ಷಣೆ ಇದೆ. ಶ್ರೀಯುತ ಅಧ್ಯಕ್ಷರಾದ ನಂಜಪ್ಪನವರು ನಮಗೆ ಮಡಿವಾಳ ಮಾಚಿದೇವ್ರ ರೂಪದಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಿದ್ದಾರೆ. ಅಲ್ಲಿರುವಂತ ಎಲ್ಲಾ ನಿರ್ದೇಶಕರು ನಮ್ಗೆ ಅಣ್ಣ ತಮ್ಮಂದಿರ ತರ ಇದ್ದಾರೆ ಅಂತ ನಾವು ಹೇಳಿಕೆ ಕೊಟ್ಟಿದ್ದೀವಿ. ಬೇರೆ ಏನು ಹೇಳಿಕೆ ಕೊಟ್ಟಿಲ್ವಲ್ಲ ನೀವು. ನಾವ್ ಹೇಳಿದ್ವಿ ನಾವೆಲ್ಲ ಸಂಸ್ಕಾರದ ಒಂದು ಸುಸಂಸ್ಕೃತ ಮನೆತನದಿಂದ ಬಂದಿರುವಂತ ಎಲ್ಲಾ ಹೆಣ್ಮಕ್ಳು ಅಂತ ಹೇಳಿದೀವಿ. ನಾನು ಒಬ್ಳೆ ಅಂತ ಹೇಳಿಲ್ಲ ರವಿಕುಮಾರ್ ಅವರೇ, ನಾನು ಎಲ್ಲಾ ಹೆಣ್ಮಕ್ಳು ಅಂತ ಬಂದಿದೀವಿ. ಎಲ್ಲಾರ ಸಂಸಾರ ಹೇಗೆ ಹೆಚ್ಚೋ ಹಾಗೆ ನಮ್ ಸಂಸಾರನು ಹೆಚ್ಚು ಅಂತ ನೀವು ಕೇಳಿದಿರಲ್ಲ. ನಾವ್ ಯಾವ ಸಂಸಾರದ ವಿಷಯನೂ ಮಾತಾಡಿಲ್ಲ, ಯಾವ ಸಂಸಾರನು ಹಾಳು ಮಾಡಕ್ಕೂ ಹೋಗಿಲ್ಲ, ಯಾವ ಸಂಸಾರನು ನಾವು ಹಾಳು ಮಾಡ್ತಾನೂ ಇಲ್ಲ. ಅದನ್ನ ನೀವು ತಿಳ್ಕೊಳ್ಳಿ. ಸಂಸಾರ ಹಾಳು ಮಾಡ್ತಿರೋರು ಯಾರು, ಸಂಸಾರನ ಹೊಡಿತಾ ಇರೋರು ಯಾರು, ಇವತ್ತು ರಾಜ್ಯ ಸಂಘನ ಈ ಮಟ್ಟಕ್ಕೆ ತಂದು ಕೂರ್ಸಿರೋರು ಯಾರು ಅನ್ನೋದನ್ನ ನೀವ್ ಯಾರು ನಿಮ್ ಸಂಸಾರ ಹಾಳು ಮಾಡ್ತಾವ್ರೆ, ನಿಮ್ ಸಂಸಾರಕ್ಕೆ ನೀವ್ ಯಾವ ಸಂಸಾರಕ್ಕೆ ಹೋಗಿದ್ದೀರಾ ಅದನ್ನ ನೀವೇ ಉತ್ತರ ಕೊಟ್ಕೊಳ್ಳಿ. ಹೊರತು ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ. ವೈಯಕ್ತಿಕನ ತಗೊಂಡ್ಬಂದು ನಮ್ಮ ಮೇಲೆ ಯಾಕೆ ಹಾಕ್ತೀರಾ ಸರ್ ನೀವು? ನಾವೇನಾದ್ರು ಮಾಡ್ತಾ ಇದೀವಾ? ನಾವ್ ಯಾವ ಸಂಸಾರನೂ ಹೊಡಿತಾ ಇಲ್ಲ, ನಾವ್ ಯಾರ ಮನೆನೂ ಹಾಳು ಮಾಡಿಲ್ಲ. ಮನೆ ಹಾಳು ಮಾಡ್ತಾ ಇರೋರ್ನ, ಸಂಸಾರ ಹಾಳು ಮಾಡ್ತಾ ಇರೋರ್ನ ಹೋಗಿ ಕ್ವಶನ್ ಮಾಡಿ. ಮೀಡಿಯಾ ಮುಂದೆ ಕುತ್ಕೊಂಡು ನಾನೊಬ್ಳು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ನಿರ್ದೇಶಕರಾಗೂ ಆಗಿದ್ದೀನಿ, ಸಮಾಜಮುಖಿಯ ಕೆಲಸನೂ ಮಾಡ್ತಾ ಇದ್ದೀನಿ. ನಿಮ್ದೇನು ಕೊಡುಗೆ ಅಂತ ಕೇಳ್ತಿರಲ್ಲ. ನೀವೆಲ್ಲ ಬರೋಕ್ಕೂ ಮುಂಚೆನೆ ಕಾರ್ಪೊರೇಟರ್ ಆಗಿ ಮಂಡ್ಯದಲ್ಲಿ ಸೇವೆ ಮಾಡ್ಕೊಂಡ್ ಬಂದಿರೋಳು. ನಾನು ಬಂದು ನನ್ನ ಟೈಮ್ ಅವಧಿನಲ್ಲಿ ಸುಮಾರು 150 ಕುಟುಂಬಗಳಿಗೆ ಸಹಾಯಧನ ಕೊಡಿಸಿದ್ದೀನಿ. ದೇವರಾಜು ಅರಸು ಕುಟುಂಬದಲ್ಲಿ ಈಗ ನೀವು ಕೊಟ್ಬಿಟ್ಟು ನಾನು 20 ಲಕ್ಷ ಕೊಟ್ಟೆ 30 ಲಕ್ಷ ಕೊಟ್ಟೆ ಅಂತ ಹೇಳ್ತಾ ಇದೀರಲ್ಲ, ಆ ತರ ಜಾಯಮಾನದಲ್ಲಿ ಹುಟ್ಟು ಬಂದಿರೋಳಲ್ಲ. ನಾನು ಮಾಡಿದ್ದನ್ನ ಯಾವತ್ತೂ ನಾನು ಯಾರ ಹತ್ರನೂ ಕೇಳ್ಕೊಂಡಿಲ್ಲ. ಅದನ್ನ ಮಂಡ್ಯ ಬಂದು ಕೇಳ್ಕೊಳ್ಳಿ. ಮತ್ತೆ ಕೇಶವ ಹೇಳಿದ್ದಾರೆ ಪದ್ಮ ಅನ್ನೋರು ಯಾರು ಅಂತ ಗೊತ್ತೇ ಇಲ್ಲ ಅಂತ. ಗೊತ್ತಿಲ್ಲದ ಮೇಲೆ ನನ್ನ ಹತ್ರ ಯಾಕೆ ಮಾತಾಡ್ತಾ ಇದ್ದೀರಾ ನೀವು? ನನ್ನನ್ನು ಯಾಕೆ ಹೆಸರು ತಗೊಂಡ್ರಿ ನೀವು ನನ್ನನ್ನು ನೋಡಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ನಮಗೂ ಅವ್ರಿಗೂ ಗೊತ್ತಿಲ್ಲಪ್ಪ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕು. ಗೊತ್ತಿಲ್ಲ ಅಂದ್ರೆ ಮಾಡ್ಕೊಂಡು ನೀವು ಮೀಡಿಯಾ ಮುಂದೆ ಕುತ್ಕೋಬೇಕು. ಸುಮ್ನೆ ಯಾವ್ದೋ ಬಿಸ್ಕೆಟ್, ಏನೋ ಬಿಸ್ಕೆಟ್ ಹಾಕಿದ್ದಾರೆ ಅಂತಲ್ಲ, ನೀವು ಬಿಸ್ಕೆಟ್ ಹಾಕೊಂಡ್ ಬಂದು ಕುತ್ಕೊಂಡು ಮಾತಾಡೋದಲ್ಲಿ. ಇಲ್ಲಿ ಯಾರು ಬಿಸ್ಕೆಟ್ ಹಾಕೊಂಡ್ ಬಂದಿಲ್ಲ, ಬಿಸ್ಕೆಟ್ ಹಾಕೊಂಡು ತಿಳ್ಸ್ಕೊಳಕ್ ಯಾರು ಬಂದಿಲ್ಲ ಇಲ್ಲಿ. ಇದೆಲ್ಲ ನಾವು ಸಮಾಜಮುಖಿ ಕೆಲಸ ಮಾಡಕ್ ಬಂದಿರೋದು.
ಬಿಸ್ಕೆಟ್ ತಿನ್ನೋರ ಹತ್ರ ಬಿಸ್ಕೆಟ್ ತಿನ್ನೋ ಬುದ್ಧಿನೇ ಇರುತ್ತೆ ಹೊರತು ಒಳ್ಳೆತನದ ಬುದ್ಧಿ ಇರಲ್ಲ. ದಯವಿಟ್ಟು ನಾನು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದು ಇಲ್ಲಿಗೆ ನಿಂತ್ಕೋಬೇಕು. ಇದು ಮತ್ತೆ ಖಂಡಿತ ಏನಾದ್ರು ಮುಂದುವರೆದ್ರೆ ನಾವೆಲ್ಲ ಹೆಣ್ಮಕ್ಳೆಲ್ಲ ಬಂದು ನ್ಯಾಯ ಕೇಳಕ್ಕೆ ನಿಮ್ಮ ಮನೆ ಮುಂದೆನೆ ಬಂದು ಧರಣಿ ಕೊಡ್ತೀವಿ. ಇದಂತೂ ಸತ್ಯ. ಮಹಿಳೆಯರಿಗೆ ಯಾವುದೇ ತರದ ಅನ್ಯಾಯ ಆಗಿಲ್ಲ. ನಮ್ಮ ರಾಜ್ಯ ಸಂಘದಲ್ಲಾಗಲಿ ಜಿಲ್ಲಾ ಸಂಘದಲ್ಲಾಗಲಿ ಮಹಿಳೆಯವ್ರ ಬಗ್ಗೆ ಯಾಕೆ ಆ ಥರ ಹೇಳ್ತಾರೆ ಅಂತ ನಮಗೆ ಬೇಜಾರಾಗಿದೆ. ಈಗ ಇಷ್ಟು ಜನ ಮಹಿಳೆಯರು ಬಂದಿದ್ದಾರೆ. ಏನು ಮಹಿಳಾ ದೌರ್ಜನ್ಯ ಅಂದರೆ ಎಲ್ಲ ಕಡೆ ಹೋಗಿದ್ದೀವಿ, ಎಲ್ಲ ಕಡೆ ರಾಜ್ಯ ಸುತ್ತಿದ್ದೀವಿ, ಮತ್ತು ಪ್ರತಿ ತಿಂಗಳು ಮೀಟಿಂಗ್ EC ಮೀಟಿಂಗ್ ಎಲ್ಲ ಹೋಗಿದ್ದೀವಿ. ಯಾಕೆ ಮಹಿಳಾ ದೌರ್ಜನ್ಯ ಅಂತ ಹೇಳ್ತಾ ಇದ್ದಾರೆ ಅಂತ ನಮಗೆಲ್ಲ ಬೇಜಾರಾಗಿದೆ. ಅದಕ್ಕೋಸ್ಕರ ಏನು ಮಹಿಳಾ ದೌರ್ಜನ್ಯ ಆಗಿದೆ, ಯಾರಿಗಾಗಿದೆ ಅನ್ನೋದು ನಮಗೆ ಹೆಸರು ಬೇಕು. ಅವ್ರು ಬಂದು ನಮ್ಗೆ ಹೇಳಬೇಕು ಮಹಿಳಾ ದೌರ್ಜನ್ಯ ಎಲ್ಲಿ ಯಾವಾಗ ಆಯಿತು, ಯಾರಿಂದ, ರಾಜ್ಯಾಧ್ಯಕ್ಷರಿಂದ ಆಯ್ತಾ, ಜಿಲ್ಲಾಧ್ಯಕ್ಷರಿಂದ ಆಯ್ತಾ, ಅಥವಾ ಕಾರ್ಯಕಾರಿ ಮಂಡಳಿಯಿಂದ ಆಯ್ತಾ, ಅದನ್ನಾದ್ರು ನಮ್ಗೆ ಹೇಳಿದ್ರೆ ನಾವು ಅದನ್ನ ಸ್ವಲ್ಪ ಚರ್ಚೆ ಮಾಡ್ತಿದ್ದೋ. ಏಕಾಏಕಿ ಗೊತ್ತಿಲ್ಲದೆ ಇಷ್ಟೆಲ್ಲ ವಿಚಾರ ಪ್ರಸ್ತಾಪ ಆದಾಗ ಮಹಿಳೆಯರು ಕೇಳ್ತಾ ಇದ್ದಾರೆ, ನಮ್ಮ ಮನೆಯಲ್ಲಿ ಗಂಡಸರು ಹೋಗ್ಬೇಡ ಆಚೆ ಇರ್ತಿದ್ದಾರೆ, ಅವ್ರಿಗೆ ನಾವು ಉತ್ತರ ಕೊಡೋಕೆ ಆಗ್ತಾ ಇಲ್ಲ ಸರ್. ಹಾಗಾಗಿ ಯಾವುದು ಆ ಮಹಿಳೆ ಯಾರು, ಯಾತಕ್ಕೋಸ್ಕರ ಆ ವಿಚಾರ ಈಚೆಗೆ ಬಂತು ಅಂತ ನಮಗೆ ಪ್ರಸ್ತಾಪ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಮೊಬೈಲಲ್ಲಿ ಮತ್ತು ಟಿವಿನಲ್ಲಿ ನಮ್ಮ ರಾಜ್ಯ ಸಂಘದ ಬಗ್ಗೆ, ನಮ್ಮ ರಾಜ್ಯಾಧ್ಯಕ್ಷ ನಂಜಪ್ಪರ ಬಗ್ಗೆನೂ ಅವಹೇಳನಕ್ಕೆ ನಡೀತಾ ಇದೆ. ಮತ್ತು ಅದೇ ಸಂಘದಲ್ಲಿರುವಂಥ ರಾಜ್ಯ ಗೌರವಾಧ್ಯಕ್ಷರಾದ ರವಿಕುಮಾರ್ ಅವರ ಪರನೂ ಸಹ ಅವಹೇಳನಕಾರಿ ನಡೀತಾ ಇದೆ. ಅದು ಇಲ್ಲಿಗೆ ನಾಂದಿ ಆಡಬೇಕು ಅನ್ನೋದು